ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ನಾವು ಈಗಾಗಲೇ GDSಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವ ಬೇಕು, ಯಾವ ಡಾಕ್ಯುಮೆಂಟ್ಸ್ಗಳು ಇಂಪಾರ್ಟೆಂಟ್ ಆಗಿರ್ತವೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ. ಅದೇ ಥರನಾಗಿ ಈ ಒಂದು ಇಂಡಿಯನ್ ಪೋಸ್ಟ್ ಆಫೀಸಿಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಅಪ್ಲಿಕೇಶನನ್ನು ಕೂಡ ಹಾಕಿದ್ದೇವೆ. ಅಪ್ಲಿಕೇಶನನ್ನು ಹಾಕಿದ ನಂತರ ಈ ಒಂದು ಕಟ್ ಆಫ್ ಲಿಸ್ಟ್ ಯಾವಾಗ ಬರುತ್ತೆ, ಹಾಗೆ 2026ಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮೆರಿಟ್ ಲಿಸ್ಟ್ ಎಷ್ಟು ನಿಲ್ಲಬಹುದು ಅನ್ನೋದು ಕೂಡ ನಮ್ಗೆ ಗೊತ್ತಾಗಬೇಕಾಗಿರ್ತದೆ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಪೋಸ್ಟ್ ಆಫೀಸ್ಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಎಷ್ಟು ನಿಲ್ಲುತ್ತೆ, ಯಾವಾಗ ಬರುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇವೆ. ಹೊಸಬರು ಇದುವರೆಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ನೀವು ಕ್ಲಿಕ್ ಮಾಡ್ಕೋಬಹುದು. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದರಿಂದ ನಾಗ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪುತ್ತವೆ. ಜೊತೆಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಂಥ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೆ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲಿನೂ ಕೂಡ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ನಿಮಗೆ ಈ ಒಂದು ಇಂಡಿಯನ್ ಪೋಸ್ಟ್ ಆಫೀಸಿಗೆ ಸಂಬಂಧಪಟ್ಟಂತೆ ಮಾತ್ರವಲ್ಲ, ಇತರೆ ಯಾವುದೇ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿಗಳು ಕೂಡ ಬೇಕಾಗಿದ್ದರೆ ನಮಗೆ ಕಮೆಂಟ್ ಮುಖಾಂತರನೂ ಕೂಡ ಕೇಳ್ಬೋದು. ನಾವು ಅವ್ರನ್ನೂ ಕೂಡ ನಾವು ತಿಳಿ ಹೇಳುವ ಒಂದು ಪ್ರಯತ್ನ ಕೂಡ ಮಾಡ್ತೇವೆ ಅಂತ ಹೇಳ್ತಾ, ಈ ಒಂದು ಇಂಡಿಯನ್ ಪೋಸ್ಟ್ ಆಫೀಸ್ಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಕೂಡ ನೋಡ್ತಿರ್ತೇವೆ. ಈ ಒಂದು ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂತಂದರೆ 60 ನಿಲ್ಲುತ್ತೆ, 70 ನಿಲ್ಲುತ್ತೆ, 80 ನಿಲ್ಲುತ್ತೆ ಅನ್ನೋದು ಕೂಡ ನಾವು ನೋಡ್ತಾ ಹೋಗಿರ್ತೇವೆ. ಆದರೆ ನಾವು ಅಪ್ಲಿಕೇಶನನ್ನು ಹಾಕುವಾಗ ಈ ಒಂದು ಪೋಸ್ಟ್ ಆಫೀಸ್ಗೆ ಸಂಬಂಧಪಟ್ಟಂತೆ ಅವರು ಒಂದು ನೋಟಿಫಿಕೇಷನನ್ನು ಬಿಡ್ತಾರೆ. ಯಾಕೆ ಆ ನೋಟಿಫಿಕೇಷನನ್ನು ಬಿಡ್ತಾರೆ ಅಂತಂದ್ರೆ, ನಮಗೆ ಆ ಅಪ್ಲಿಕೇಶನನ್ನು ಹಾಕುವಾಗ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು, ಯಾವ ಥರನಾಗಿ ನಾವು ಅಪ್ಲಿಕೇಶನನ್ನು ಹಾಕಬೇಕು, ಹಾಗೆ ಯಾವ ಒಂದು ಜಿಲ್ಲೆಗೆ ಯಾವ್ಯಾವ ಒಂದೊಂದು ಡಿವಿಷನ್ಗೆ ಎಷ್ಟೆಷ್ಟು ಪೋಸ್ಟ್ಗಳು, ಯಾವ ಪೋಸ್ಟ್ಗಳು ಇರ್ತವೆ ಅನ್ನೋದು ಕೂಡ ನಾವು ನೋಡ್ಕೋಬೋದಾಗಿರ್ತದೆ. ಅದೇ ಥರನಾಗಿ ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ ಈ ಒಂದು ನೋಟಿಫಿಕೇಷನ್ ಒಳಗಡೆ ಒಂದು ಎಕ್ಸೆಪ್ಟೆಡ್ ಕಟ್ ಆಫ್ ಅಂತೇಳಿ ಕೊಟ್ಟಿರ್ತಾರೆ. ನಾನೇನು ಇದನ್ನು ನನ್ನ ಕೈಯಾರ ಟೈಪ್ ಮಾಡಿದ್ದಲ್ಲ, ಇದು ನೋಟಿಫಿಕೇಶನ್ ಒಳಗಡೆ ಇದ್ದಂಥ ಒಂದು ನೋಟಿಸ್ ಅಂತೇಳಿ ನಾವು ತಿಳ್ಕೋಬೇಕು. ಯಾಕಂತಂದ್ರೆ ಈ ಒಂದು ಎಕ್ಸೆಪ್ಟೆಡ್ ಕಟ್ ಆಫ್ ಅಂತೇಳಿ ಅದೇ ನೋಟಿಫಿಕೇಶನ್ ಒಳಗಡೆ ಇತ್ತು. ಅದನ್ನು ಕೂಡ ನಾನು ನಿಮ್ಗೆ ಇವತ್ತು ಒಂದು ಹೇಳ್ತಾ ಹೋಗ್ತೀನಿ. ಈ ಒಂದು ಎಕ್ಸೆಪ್ಟೆಡ್ ಕಟ್ ಆಫ್ ಅಂತಂದರೆ ಇದು ತಾತ್ಕಾಲಿಕ ಕಟ್ ಆಫ್ ಆಗಿರ್ತದೆ. ಇದೇನು ಫೈನಲ್ ಕಟ್ ಆಫ್ ಇಷ್ಟೇ ನಿಲ್ಲುವುದಿಲ್ಲ, ಇದಕ್ಕೆ ಹೆಚ್ಚು ಕೂಡ ನಿಲ್ಬೋದು, ಇದಕ್ಕೆ ಕಡಿಮೆನೂ ಕೂಡ ನಿಲ್ಬೋದು. ಹಾಗಾಗಿ ಇದು ಕೇವಲ ಎಕ್ಸೆಪ್ಟೆಡ್ ಕಟ್ ಆಫ್ ಅಂತೇಳಿ ನಾವು ತಿಳ್ಕೊಬೇಕಾಗಿರ್ತದೆ. ಹಾಗಿದ್ರೆ ನಾವು ಇಲ್ಲಿ ಕೆಟಗರಿ ವೈಸ್ ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಈ ಒಂದು ಕಟ್ ಆಫ್ ನಿಲ್ಲುತ್ತೆ, ಆ ನಂತರ ಈ ಒಂದು ಕಟ್ ಆಫ್ ಇಷ್ಟೇ ನಿಲ್ಲುತ್ತೇನ್ರಿ ಅನ್ನೋದು ಕೂಡ ನೀವು ಕಮೆಂಟ್ನು ಕೂಡ ಮಾಡಬಹುದು. ಯಾಕಂತಂದರೆ ಇಷ್ಟೇ ನಿಲ್ಲುವುದಿಲ್ಲ, ಹೆಚ್ಚಿಗೂ ನಿಲ್ಬಹುದು ಅಂತ ಕೂಡ ನಾನು ನಿಮ್ಗೆ ಆಲ್ರೆಡಿ ಮೊದಲಿಗೆ ಹೇಳಿದ್ದೀನಿ. ದಯವಿಟ್ಟು ಯಾರು ಏನ್ರಿ ನೀವು 85ಕ್ಕೆ ಈ ಒಂದು ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳಿದ್ರಿ, ಬಟ್ ಈ ಸಲ ಏನು ಸರ 97 ತನಕ ಕಟ್ ಆಫ್ ನಿಲ್ಲೈತೆ ಅಂತ ಹೇಳಿಕೆಸಿಂದ್ರೆ ನೀವು ಕಮೆಂಟನ್ನು ಕೂಡ ಬ್ಯಾಡ್ ಕಮೆಂಟನ್ನು ಕೂಡ ಮಾಡಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಗೆ ಯಾವುದು ಬೇಕು, ಯಾವ ಥರನಾಗಿ ನಿಮಗೆ ಇನ್ಫಾರ್ಮೇಷನ್ ಬೇಕು, ಆ ಥರನಾಗಿ ನಮಗೆ ಕಮೆಂಟನ್ನು ಮುಖ ಮಾಡಿದರೆ ನಾವು ಕೂಡ ನಿಮ್ಗೆ ಹೇಳುವ ಒಂದು ಪ್ರಯತ್ನ ಕೂಡ ಮಾಡ್ತೇವೆ ಅಂತ ಹೇಳ್ತಾ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಸೈಡಿಗೆ ಏನಿದೆ ಅಂತಂದರೆ ಕೆಟಗರಿ ಅಂತೇಳಿದೆ, ಈ ಸೈಡ್ಗೆ ಎಕ್ಸೆಪ್ಟೆಡ್ ಕಟ್ ಆಫ್ ಅಂತೇಳಿ ಇದೆ. ನಾವು ಕೆಟಗರಿ ಇದ್ದಲ್ಲಿ ನಮ್ಮ ಒಂದು ಯಾವ ಕಾಸ್ಟ್ ಬರುತ್ತೆ ಆ ಒಂದು ಕಾಸ್ಟ್ಗಳನ್ನು ಕೊಟ್ಟಿರ್ತಾರೆ. ಈ ಕಡೆಗೆ ಎಕ್ಸೆಪ್ಟೆಡ್ ಕಟ್ ಆಫ್ ಅಂತಂದರೆ ಎಷ್ಟು ನಿಲ್ಲಬಹುದು, ಎಲ್ಲಿಯವರೆಗೆ ನಿಲ್ಲಬಹುದು, ಅಥವಾ ಹೆಚ್ಚು ನಿಲ್ಲಬಹುದು ಅಥವಾ ಕಡಿಮೆನೂ ನಿಲ್ಲಬಹುದು, ಇಷ್ಟು ನಿಲ್ಲತ್ತಂತೇಳಿ ಅವರು ತಾತ್ಕಾಲಿಕವಾಗಿ ಕೊಟ್ಟಿದ್ದಾರೆ. ಹಾಗಾದರೆ ನಾವು ಇಲ್ಲಿ ಮೊದಲಿಗೆ ಯಾವುದನ್ನು ನೋಡಬೇಕಂದ್ರೆ ಯುವ ಅಭ್ಯರ್ಥಿಗಳ ಒಂದು ಕೆಟಗರಿಯನ್ನು ನೋಡಬೇಕು. ಜನರಲ್ ಅಭ್ಯರ್ಥಿಗಳ ಒಂದು ಕೆಟಗರಿಯನ್ನು ನೋಡಿದರೆ ನಾವು ಸುಮಾರು 85ರಿಂದ 95ರವರೆಗೆ ನಿಲ್ಲಬಹುದು ಅನ್ನೋದು ಕೂಡ ಅವರು ಕೊಟ್ಟಿದ್ದಾರೆ. ಇದು ಕಡ್ಡಾಯವಾಗಿ 85ರಿಂದ 95 ನಿಲ್ತದೆ ಏನ್ರಿ ಅನ್ನೋದು ಕೂಡ ನಿಮ್ಗೆ ಪ್ರಶ್ನೆ ಆಗಿರ್ಬೋದು. ಬಟ್ ಇಲ್ಲಿ ಹೆಚ್ಚು ಆಗಿರ್ಬೋದು ಅಥವಾ ಕಡಿಮೆನೂ ನಿಂತಿರ್ಬೋದು. ಇನ್ನು OBC ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಸುಮಾರು 80ರಿಂದ 90 ನಿಲ್ಲಬಹುದು ಅನ್ನೋದು ಕೂಡ ಕೊಟ್ಟಿದ್ದಾರೆ. ಇನ್ನು SC ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಸುಮಾರು 80ರಿಂದ 88ರವರೆಗೆ ನಿಲ್ಲಬಹುದು ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ನು ST ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಸುಮಾರು 79ರಿಂದ 85ರವರೆಗೆ ನಿಲ್ಲಬಹುದು ಅಂತೇಳಿ ಕೊಟ್ಟಿದ್ದಾರೆ. EWS ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಸುಮಾರು 75ರಿಂದ 83ರವರೆಗೆ ನಿಲ್ಲಬಹುದು ಅಂತೇಳಿ ಕೊಟ್ಟಿದ್ದಾರೆ. ಇನ್ನು PWD ಅಭ್ಯರ್ಥಿಗಳಿಗೆ ಸುಮಾರು 65ರಿಂದ 80ರವರೆಗೆ ನಿಲ್ಲಬಹುದು ಅಂತೇಳಿ ಕೊಟ್ಟಿದ್ದಾರೆ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಇದೇ ಫೈನಲ್ ಮೆರಿಟ್ ಲಿಸ್ಟ್ ಅಲ್ಲ, ಇದು ಕೇವಲ ಎಕ್ಸೆಪ್ಟೆಡ್ ಕಟ್ ಆಫ್ ಲಿಸ್ಟ್ 2026 ಅಂತೇಳಿ. ನಾವು ಈ ಒಂದು 2026ರ ಕಟ್ ಆಫ್ ಅನ್ನು ನೋಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಹಳೆಯ ಕಟ್ ಆಫ್ ಎಷ್ಟು ನಿಂತಿದೆ ಅಂತಂದ್ರೆ, ಸರ್ ಸುಮಾರು 97ರಿಂದ 98ರವರೆಗೆ ಆ ಒಂದು ಹಳೆಯ ಕಟ್ ಆಫ್ ನಿಂತಿದೆ ಸರ್, ಯಾಕೆ ಸರ್ ಈ ವರ್ಷ 85ರಿಂದ 95ರವರೆಗೆ ನಿಲ್ಲಬಹುದು ಅಂತಂದರೆ, ನೋಡು ಹೋದ ವರ್ಷ 98 ನಿಂತಿರ್ಬೋದು, 100ಕ್ಕೆ 100 ನಿಂತಿರ್ಬೋದು. ಯಾಕಂದ್ರೆ ಪ್ರತಿ ವರ್ಷ ಅಷ್ಟೇ ನಿಲ್ಲಕ್ಕಾಗಲ್ಲ, ಯಾಕಂದರೆ ಹೆಚ್ಚು ಹೋಗಿರ್ತದ, ಕಡಿಮೆನೂ ಹೋಗಿರ್ತದ. ಹಾಗಾಗಿ ಯಾರು ನಂದು 60 ಆಗಿದೆ, ನಂದು 70 ಆಗಿದೆ ಸರ್, ನಂದು 90 ಆಗಿದೆ, ನಂದು
100 ಆಗಿದೆ, ನಂದು ಆ ಒಂದು ಡಿಸ್ಟಿಕ್ಕಿಗೆ ಹಾಕಿದ್ದೀನಿ ಸರ್, ನಂದು ಈ ಒಂದು ಡಿಸ್ಟಿಕ್ಕಿಗೆ ಹಾಕಿದ್ದೀನಿ ಸರ್, ನಂದು ಕುಂದರ್ತಾ ಇಲ್ವಾ ಅಂತೇಳಿ ನೀವು ಯಾರೂ ಗೊಂದಲಕ್ಕೆ ಈಡಾಗಬೇಡ್ರಿ. ಯಾಕಂತಂದ್ರೆ ಕಟ್ ಆಫ್ ಲಿಸ್ಟ್ ಬರುವವರೆಗೆ ನೀವು ಕಾಯಬೇಕಾಗಿರ್ತದೆ. ಕಟ್ ಆಫ್ ಲಿಸ್ಟ್ ಒಳಗಡೆ ಸುಮಾರು 60 ಕೂಡ ನಿಲ್ಬೋದು, 70 ಕೂಡ ನಿಲ್ಬೋದು, 95 ಕೂಡ ನಿಲ್ಬೋದು, 90 ಕೂಡ ನಿಲ್ಬೋದಾಗಿರ್ತದೆ. ಕಟ್ ಆಫ್ ಲಿಸ್ಟ್ ಬರುವವರೆಗೆ ನೀವೇನು ಮಾಡ್ಬೇಕಾಗತ್ತೆ, ಕಾಯ್ದಿರಿಸಬೇಕಾಗಿರ್ತದೆ. ನಾವು ಸುಮಾರು ವಿಡಿಯೋಗಳಲ್ಲಿ ನೋಡ್ತಿರ್ತೀವಿ 70 ನಿಲ್ಲುತ್ತೆ, 80 ನಿಲ್ಲುತ್ತೆ ಅಂತೇಳಿ ಹೇಳಿರ್ತಾರಲ್ಲ, ಆ ಒಂದು ವಿಡಿಯೋಗಳಲ್ಲಿ ನಾವು ಕಮೆಂಟನ್ನು ಕೂಡ ಮಾಡ್ತಿರ್ತೀವಿ. ಸರ್ ಯಾಕೆ ಸರ್ ನಾನು ಈ 90 ಪಡೆದುಕೊಂಡಿದ್ದೀನಿ ಸರ್, ನಾ ಒಂದು ಈ ಹುದ್ದೆಗೆ ನಾನು ಎಲಿಜಿಬಲ್ ಆಗ್ತೀನ ಸರ್, ಈ ಒಂದು ಹುದ್ದೆಗೆ ನಾನು ಸೆಲೆಕ್ಷನ್ ಆಗ್ತೀನ ಸರ್ ಅನ್ನೋದು ಕೂಡ ನಾನು ಕಮೆಂಟನ್ನು ಕೂಡ ನೋಡ್ತಿರ್ತೀನಿ. ಹಾಗಾಗಿ ನೀವು ನಿಮ್ಮ ಒಂದು ವೇಳೆಯನ್ನು ವ್ಯರ್ಥ ಮಾಡೋದಕ್ಕಿಂತ ನಿಮ್ಮ ಒಂದು ಓದಿನ ಕಡೆಗೆ ನಿಮ್ಮ ಒಂದು ಗಮನವನ್ನು ಹರಿಸಿದ್ರಿಯಪ್ಪ ಅಂತಂದ್ರೆ, ಈ ಒಂದು ಕಟಪ್ ಬರುವವರೆಗೆ ನೀವು ಕಾದ್ರಿ ಅಂತಂದ್ರೆ ನಿಮ್ಮ ಒಂದು ಎಷ್ಟು ಮಾರ್ಕ್ಸನ್ನು ಪಡೆದುಕೊಂಡಿದ್ದೀರಿ, ಎಷ್ಟು ಮಾರ್ಕ್ಸನ್ನು ಪಡೆದುಕೊಂಡಿಲ್ಲ, ಯಾರು ಸೆಲೆಕ್ಷನ್ ಆಗಿದ್ದೀರಿ, ಯಾರು ಸೆಲೆಕ್ಷನ್ ಆಗಿಲ್ಲ ಅನ್ನೋದು ಕೂಡ ನಮಗೆ ಸಂಪೂರ್ಣವಾಗಿ ಅಲ್ಲಿ ಗೊತ್ತಾಗ್ತದೆ. ಯಾಕಂದ್ರೆ ನಾವು ಸುಮ್ಮನೆ ಈ ಫೋನನ್ನು ನೋಡ್ಕೊತ ಸ್ಕ್ರೋಲ್ ಮಾಡ್ಕೊತ ಯಾವ್ಯಾವ ವಿಡಿಯೋಗಳನ್ನು ನೋಡ್ಕೊತ ಕುಂತೀವಪ್ಪ ಅಂದ್ರೆ ಸುಮ್ಮನೆ ಟೈಮ್ಗಳು ವೇಸ್ಟ್ ಆಗ್ತಿರ್ತದೆ. ಯಾಕಂತಂದ್ರೆ ಈಗಾಗಲೇ ಅಪ್ಕಮಿಂಗಲ್ಲಿ ಸಾಕಷ್ಟು ಹುದ್ದೆಗಳು ಬರ್ತಾವು. ಸುಮಾರು 53,000ಕ್ಕಿಂತ ಹೆಚ್ಚಿನ ಹುದ್ದೆಗಳು ಈಗಾಗಲೇ ಬಿಡಬೇಕಂತೇಳಿ ಆಲ್ರೆಡಿ ನೋಟಿಫಿಕೇಷನನ್ನು ಕೂಡ ಆಗಿದ್ದಾವೆ. ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ಹಲವಾರು ಹುದ್ದೆಗಳಿದ್ದಾವೆ, ಸಾಕಷ್ಟು ಹುದ್ದೆಗಳು ಕೂಡ ಈಗಾಗಲೇ ಬಿಟ್ಟಿದ್ದಾರೆ. ನೋಟಿಫಿಕೇಷನನ್ನು ಕೂಡ ನೀವು ನೋಡ್ತಾ ಇರ್ತೀರಿ, ನಾನು ಕೂಡ ನೋಡಿದ್ದೀನಿ. ಹಾಗಾಗಿ ಟೈಮನ್ನು ವೇಸ್ಟ್ ಮಾಡೋದಕ್ಕಿಂತ ನಿಮ್ಮ ಒಂದು ಓದನ್ನು ಆರಂಭ ಮಾಡ್ಕೊಳ್ಳಿ. ಯಾಕಂತಂದರೆ ಈ ಒಂದು ಪೋಸ್ಟ್ ಆಫೀಸ್ ಇದು SSLCಯ ಒಂದು ಮೆರಿಟ್ ಮೇಲೆ ನಾವು ಸೆಲೆಕ್ಷನ್ ಆಗ್ತೀವಿ. ಸುಮಾರು ಅಭ್ಯರ್ಥಿಗಳು ಕೊರೋನಾದಲ್ಲಿ ಪಾಸಾದಂಥ ಅಭ್ಯರ್ಥಿಗಳಾಗಲಿ ಅಥವಾ ಅದಕ್ಕಿಂತ ಮುಂಚಿತ ಪಾಸಾದಂಥ ಅಭ್ಯರ್ಥಿಗಳಾಗಲಿ ಸುಮಾರು ಪರ್ಸೆಂಟೇಜ್ ಮಾಡಿದ್ದಾರೆ. ಮತ್ತು ಒಂದು ವೇಳೆ ನಮ್ಮದು ಸೆಲೆಕ್ಷನ್ ಆಗಲಿಲ್ಲ ಅಂತಂದ್ರೆ ನಾವು ಮಾನಸಿಕ ಆಗುವ ಒಂದು ಟೈಮು ಕೂಡ ಬರ್ತದೆ. ಹಾಗಾಗಿ ನಿಮ್ಮ ಒಂದು ಓದನ್ನು ಆರಂಭ ಮಾಡ್ಕೊಳ್ಳಿ. ಯಾಕಂದರೆ ಸಾಕಷ್ಟು ಹುದ್ದೆಗಳು ಈಗಾಗಲೇ ಬಿಟ್ಟಿದ್ದಾರೆ. ಆ ಒಂದು ಹುದ್ದೆಗಳ ಸಂಬಂಧಪಟ್ಟಂತೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ವಿಡಿಯೋನು ಕೂಡ ಮಾಡಿ ಹಾಕ್ತೇನೆ ಅಂತ ಹೇಳ್ತಾ, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಹೇಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.